ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ನಾನು ಅಡ್ರೆಸ್ ಮಾಡ್ತಾ ಇರೋಂಥದ್ದು ಸ್ಟೂಡೆಂಟ್ಸಿಗೆ. ಸೊ ಇವಾಗ ಎಕ್ಸಾಮಿನೇಷನ್ ಟೈಮ್, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್, ಸ್ಕೂಲ್ ಲೆವೆಲ್ ಎಕ್ಸಾಮ್ಸ್, ಕಾಲೇಜ್ ಲೆವೆಲ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೇನು ನೀವು ಆನ್ಯುವಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಈ ಟೈಮಲ್ಲಿ ಬೆಸ್ಟ್ ಏನು ಸ್ಟೂಡೆಂಟ್ಸ್ ಮಾಡ್ಬೋದು ಅಂದರೆ, ಅವ್ರಿಗೆ ಎಷ್ಟು ಓದಿರ್ತಾರೆ ಅಷ್ಟು ರಿವಿಷನ್ ಮಾಡಿ ಅವರ ಒಂದು ಮೆಮೊರಿನ ಬಿಲ್ಡ್ ಮಾಡ್ಕೊಳ್ಳೋ ಅಂಥದ್ದು, ಒಂದು ಲಾಂಗ್ ಟೈಮ್ ಮೆಮೊರಿನ ಕ್ರಿಯೇಟ್ ಮಾಡಿಕೊಂಡು ಸೊ ಅದನ್ನು ಎಫೆಕ್ಟಿವ್ ಆಗಿ ಎಕ್ಸಾಮಲ್ಲಿ ಎಕ್ಸಿಕ್ಯೂಟ್ ಮಾಡೋ ಅಂಥದ್ದು. ಸೊ ಹೀಗಾಗಿ ಈ ಟೈಮಲ್ಲಿ ರಿವಿಷನ್ ಅನ್ನೋದು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ರಿವಿಷನ್ಗೆ ಯಾವೆಲ್ಲ ಟೆಕ್ನಿಕ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ರಿವಿಷನ್ ಅಂದರೆ ಏನಪ್ಪ ಅಂತ ಅಂದರೆ, ನೀವು ಏನು ಓದಿರ್ತೀರ, ಓಕೆ, ಸೊ ಅದು ನಿನ್ನೆ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಅಥವಾ 1 month ಬ್ಯಾಕ್ ಆಗಿರ್ಬೋದು, ಅಥವಾ ನೀವು ಈಗ ಒಂದು ಸ್ಕೂಲ್ ಅಥವಾ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಏನೆಲ್ಲ ಓದಿರ್ತೀರ ಅದನ್ನ ಏನ್ ಮಾಡೋದು, ರಿಪೀಟ್ ಮಾಡಿ ನಿಮ್ಮ ಒಂದು ಮೆಮೊರಿಲಿ ಸೇವ್ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ಸೊ ಸೇವ್ ಮಾಡಿಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡೋ ಹಾಗೆ ಬರಬೇಕು, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಸಿಯಾಗಿ ಬರಬೇಕು. ಸೊ ಆ ತರ ಒಂದು ಎಫೆಕ್ಟಿವ್ ಮೆಥಡ್ ಅಲ್ಲಿ ಏನಪ್ಪ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಎಸ್ ರಿವಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ಯಾವ್ಯಾವ ಟೆಕ್ನಿಕ್ನೆಲ್ಲ ಯೂಸ್ ಮಾಡ್ಬೋದು. ಕೆಲವೊಬ್ರು ಹೇಗೆ ಅಂದ್ರೆ ಸುಮ್ಮನೆ ಓದ್ತಾರೆ, ಬಟ್ ಅವರಿಗೆ ಹೇಗೆ ಅದನ್ನ ರೀಕಾಲ್ ಮಾಡಬೇಕು. ಅಫ್ಕೋರ್ಸ್ ನಾವು ಓದಿರೋ ನಮಗೆ ಮೆಮೊರಿಲಿ ಇದೆಯಾ, ನಮಗೆ ಎಕ್ಸಿಕ್ಯೂಟ್ ಮಾಡಕ್ ಬರ್ತಿದ್ಯಾ ಅನ್ನೋದನ್ನ ತುಂಬಾ ಸ್ಟೂಡೆಂಟ್ಸ್ ಅದನ್ನ ಟೆಸ್ಟೇ ಮಾಡ್ಕೊಳ್ಳಲ್ಲ, ಅವರೇ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳಲ್ಲ. ಸೊ ಅವಾಗ ಏನೋ ರಿವಿಷನ್ ಮಾಡಿದ್ವಿ ಅಂದ್ರೂ ಕೂಡ ಮರ್ತೋಯ್ತು ಅಂತ ಹೇಳ್ತಾರೆ ತುಂಬಾ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಒಂದಿಷ್ಟು ಟೆಕ್ನಿಕ್ಸ್ ನಾನು ಲಿಸ್ಟ್ ಅಪ್ ಮಾಡ್ಕೊಂಡಿದ್ದೀನಿ. ಸೊ ಅದು ಯಾವ್ಯಾವ ಟೆಕ್ನಿಕ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಸೊ 5 ಟೆಕ್ನಿಕ್ಸ್ ಅಲ್ಲಿ ಸಿಂಪಲ್ ಆಗಿ ಹೇಗೆ ಒಂದು ಎಫೆಕ್ಟಿವ್ ರಿವಿಷನ್ ಅನ್ನೋದು ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ನೇದಾಗಿ ಏನ್ ಮಾಡ್ಬೋದು ಅಂದ್ರೆ, ಸೊ ಒಂದು ಆಕ್ಟಿವ್ ರೀಕಾಲ್. ಓಕೆ, ಇಟ್ಸ್ ಅ ಬೆಸ್ಟ್ ಟೆಕ್ನಿಕ್. ಆಕ್ಟಿವ್ ರೀಕಾಲ್ ಅಂದ್ರೆ ನೀವು ಏನು ಓದಿರ್ತೀರ ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗ್ಬೇಕು, ನಿಮಗೆ ಅರ್ಥ ಆಗಿ ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನ ನೀವು ಎಕ್ಸಾಮ್ ಅಲ್ಲಿ ಬರೆಯೋಕ್ ಬರ್ಬೇಕು. ಆ ತರ ನೀವು ರೀಕಾಲ್ ಮಾಡೋ ಅಂಥದ್ದು ಆಕ್ಟಿವ್ ರೀಕಾಲ್ ಅಂದ್ರೆ ಇದರಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಏನು ಓದಿರ್ತೀರಾ, ಓಕೆ, ಸೊ ಓದೋಬೇಕಾದ್ರೆ ಬೆಸ್ಟ್ ಮೆಥಡ್ ಅಂದ್ರೆ ಪೊಮೊಡೋರೆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನೀವು ಓದೋ ಅಂಥದ್ದು. ಪೊಮೊಡೋರೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೊಂದು ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಓಕೆ, ಸೊ ಅದರಲ್ಲಿ ನಿಮ್ಮ ವರ್ಕ್ ನ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಅದನ್ನ 30 minutes ನೀವು ಪ್ಲಾನ್ ಮಾಡ್ಕೊಂಡ್ರೆ 25 minutes ಓದೋದು, 5 minutes ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋದು, ಈ ತರ ಒಂದು ಇಂಟರ್ವಲ್ಸ್ ಅಂದ್ರೆ 30 minutes 1 ಇಂಟರ್ವಲ್, ಸೆಕೆಂಡ್, ಥರ್ಡ್, ಈ ತರ ಇಂಟರ್ವಲ್ಸ್. ಸೊ ಅದರಲ್ಲಿ ನೀವು ಒಂದು 25 minutes ಏನು ಓದಿರ್ತೀರಾ, ಸೊ ಅದಿಷ್ಟು ಕಂಪ್ಲೀಟ್ ಆಗಿ ಒಂದು ಸ್ಮಾಲ್ ಒಂದು ಸ್ಟಿಕ್ಕಿ ನೋಟ್ ಆಗಿರ್ಬೋದು, ಸ್ಮಾಲ್ ಫ್ಲಾಶ್ ಕಾರ್ಡ್ಸ್ ಆಗಿರ್ಬೋದು, ಅದರಲ್ಲಿ ಬರೆದಿಟ್ಕೊಳ್ಳೋ ಅಂಥದ್ದು. ಸೊ ಏನೇನು ಓದಿದೆ ಅಂತ ಅದನ್ನ ಜಸ್ಟ್ ಒಂದು ವರ್ಡಿಂಗ್ಸ್ ಅಲ್ಲಿ ಬರೆದಿಟ್ಕೊಳ್ಳೋ ಅಂಥದ್ದು. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಓದಿದ್ದೀರಾ, ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ಓದಿದ್ದೀರಾ ಅಂದ್ರೆ ಜಸ್ಟ್ ಅಟಾಮಿಕ್ ಸ್ಟ್ರಕ್ಚರ್ ಅಂದ ತಕ್ಷಣ ನಿಮಗೆ ಮೈಂಡಲ್ಲಿ ಬಂದ್ಬಿಡ್ಬೇಕು. ನ್ಯೂಕ್ಲಿಯಸ್ ಆಗಿರ್ಬೋದು, ಅದರಲ್ಲಿ ಸುತ್ತ ಬರುವಂತ ಶೆಲ್ಸ್ ಆಗಿರ್ಬೋದು, ಸಬ್ಶೆಲ್ಸ್ ಆಗಿರ್ಬೋದು, ಆ ಸಬ್ಶೆಲ್ಸ್ ನ ಶೇಪ್ ಆಗಿರ್ಬೋದು, ಅಂಡ್ ಈ ತರದೆಲ್ಲ ಕಂಪ್ಲೀಟ್ ಆಗಿ ಬರೆಯುವಂಥದ್ದು ಜಸ್ಟ್ ಅಟಾಮಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಹೆಡ್ಡಿಂಗ್ ಬಂದ್ರೆ ಸಾಕು, ನಿಮ್ಗೆ ಅದ್ರ ಹಿಂದೆ ಇರೋದು ಕಾನ್ಸೆಪ್ಟ್ ಎಲ್ಲಾನು ನೆನಪಿಗೆ ಬರಬೇಕು. ಸೊ ಆ ತರ ದಟ್ ಈಸ್ ದ ಒನ್ ಕೀ ವರ್ಡ್ ಟು ರಿಮೆಂಬರ್ ದ ಹೋಲ್ ಕಾನ್ಸೆಪ್ಟ್. ಓಕೆ, ಆ ಹೋಲ್ ಕಾನ್ಸೆಪ್ಟ್ ನ ನೀವು ಓದೋದಕ್ಕೆ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇರುವಂತ ಒಂದೇ ಒಂದು ಕೀವರ್ಡ್. ಆ ಕೀವರ್ಡ್ ನ ಒಂದ್ರಲ್ಲಿ ನೋಟ್ ಮಾಡ್ಕೊಳ್ತೀರಲ್ವಾ, ಸೊ ಅದನ್ನ ಫ್ಲಾಶ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್ ನ ಓದ್ತಾ ಇರ್ತೀರಾ, ಗ್ರೂಪ್ ಯಾವುದು ಅಂತ ಹೇಳ್ಬೋದು. ಈಗ ಗ್ರೂಪ್ ಫಸ್ಟ್ ಎಲಿಮೆಂಟ್ಸ್ ಅಂತಾನೆ ತಗೊಳ್ಳೋಣ, ಗ್ರೂಪ್ 1 ಎಲಿಮೆಂಟ್ಸ್ ಅಂತ ತಗೊಂಡ್ರೆ ಆಲ್ಕಲಿ ಮೆಟಲ್ಸ್ ಅಂತ ಬರುತ್ತೆ. ಸೊ ಇವಾಗ ಆಲ್ಕಲಿ ಮೆಟಲ್ಸ್ ಇಸ್ ದ ಕೀವರ್ಡ್. ಆಲ್ಕಲಿ ಮೆಟಲ್ಸ್ ಅಂದ ತಕ್ಷಣ ನಮಗೆ ನೆನಪಲ್ಲಿ ಬಂದ್ಬಿಡ್ಬೇಕು ಯಾವ್ದೆಲ್ಲ ಬರುತ್ತೆ, ಸೋಡಿಯಂ, ಪೊಟ್ಯಾಷಿಯಂ, ಈ ತರ ಕಂಪ್ಲೀಟ್ ಅದಿಷ್ಟು ಇದು ಎಲಿಮೆಂಟ್ಸ್, ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂಡ್ ಈಚ್ ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಇದು ಎಲ್ಲನೂ ಕೂಡ ಅದ್ರ ಹಿಂದೆ ಬರುವಂತ ಕಾನ್ಸೆಪ್ಟ್ಗಳು. ಸೊ ಅದಿಷ್ಟಕ್ಕೆ ಕೀವರ್ಡ್ ಬಂದು ಆಲ್ಕಲಿ ಮೆಟಲ್. ಅದನ್ನ ಫ್ಲಾಶ್ ಕಾರ್ಡ್ ಅಲ್ಲಿ ನೋಟ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಆ ಒಂದು ಕೀವರ್ಡ್ ನೋಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಹೋಲ್ ಕಾನ್ಸೆಪ್ಟ್ ನೆನಪಿಗೆ ಬರಬೇಕು. ಓಕೆ, ಸೊ ಅದನ್ನ ನೆನಪಿಗೆ ಹೇಗೆ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದು ಸ್ಟೋರ್ ಆಗಿ ನಿಮ್ ಕಣ್ ಮುಂದೆ ಹಾಗೆ ವಿಜುವಲೈಸ್ ಮಾಡಕ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ದಟ್ ಈಸ್ ದ ವಾಟ್ ಬೆಸ್ಟ್ ಟೆಕ್ನಿಕ್
ಫಾರ್ ರಿವಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಫ್ಲಾಶ್ ಕಾರ್ಡ್ ಅನ್ನೋದು ತುಂಬಾ ಒಂದು ಟೆಸ್ಟ್ ಮಾಡಿರೋಂಥ ಮೆಥಡ್, ಬೆಸ್ಟ್ ಟೆಕ್ನಿಕ್ ಫಾರ್ ರಿವಿಷನ್ ಅಂತ. ಸೊ ಈ ತರ ಒಂದು ಫ್ಲಾಶ್ ಕಾರ್ಡ್ ನ ಮಾಡ್ಕೊಳ್ಳೋ ಅಂಥದ್ದು. ಅಂಡ್ ಆ ಫ್ಲಾಶ್ ಕಾರ್ಡ್ ನೀವು ಥ್ರೂ ಯೂಸಿಂಗ್ ದಟ್ ಫ್ಲಾಶ್ ಕಾರ್ಡ್ ಮೈಂಡ್ ಮ್ಯಾಪಿಂಗ್ ನ ಮಾಡುವಂಥದ್ದು. ಅಂದ್ರೆ ಸೊ ಒಂದು ಫ್ಲಾಶ್ ಕಾರ್ಡ್ ಅಲ್ಲಿ ಆ ಕೀವರ್ಡ್ ನೋಡಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಕಂಪ್ಲೀಟ್ ಆ ಹೋಲ್ ಕಾನ್ಸೆಪ್ಟ್ ನಿಮ್ಗೆ ಬರೋವಂಥದ್ದು, ದಟ್ ಈಸ್ ಅ ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಅದು ಕೂಡ ಈ ಒಂದು ಆಕ್ಟಿವ್ ರೀಕಾಲ್ ಅಂತ ಏನ್ ಬರುತ್ತೆ, ಈ ಆಕ್ಟಿವ್ ರೀಕಾಲ್ ಅಲ್ಲೇ ಇನ್ಕ್ಲೂಡ್ ಆಗಿರೋಂಥದ್ದು ಎರಡು ಕಾನ್ಸೆಪ್ಟ್. ಯಾವುದು, ಒಂದು ಫ್ಲಾಶ್ ಕಾರ್ಡ್ ಆಗಿರ್ಬೋದು, ಇನ್ನೊಂದು ಮೈಂಡ್ ಮ್ಯಾಪಿಂಗ್ ಅನ್ನೋ ಕಾನ್ಸೆಪ್ಟ್. ಓಕೆ, ಸೊ ಇದು ಒಂದು ಬೆಸ್ಟ್ ರಿವಿಷನ್ ಟೆಕ್ನಿಕ್, ಯಾವುದು, ಆಕ್ಟಿವ್ ರೀಕಾಲ್. ಅಂಡ್ ಇನ್ನೊಂದು ಸೆಕೆಂಡ್ ಒನ್ ಏನಂದ್ರೆ ಟೆಸ್ಟ್ ಯುವರ್ ಸೆಲ್ಫ್. ಓಕೆ, ಸೊ ಟೆಸ್ಟ್ ಯುವರ್ ಸೆಲ್ಫ್ ಅಂದ್ರೆ, ಸೊ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೀವು ಏನು ಓದಿರ್ತೀರಾ ಇದುವರೆಗೂ, ಸೊ ಅದರಲ್ಲಿ ಏನ್ ಮಾಡುವಂಥದ್ದು ನೆಕ್ಸ್ಟ್ ಟೆಸ್ಟ್ಗಳನ್ನ ತಗೊಳ್ಳೋ ಅಂಥದ್ದು. ಟೆಸ್ಟ್ ಯುವರ್ ಸೆಲ್ಫ್ ಅಂದ್ರೆ ಒಂದಿಷ್ಟು ಐದರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ಕೊಳ್ಳೋ ಅಂಥದ್ದು, ಇಲ್ಲ ಅಂದ್ರೆ ನೀವೇನ್ ಮಾಡುವಂಥದ್ದು ಕ್ವಿಜ್ ನ ಮಾಡ್ಕೊಳ್ಳೋ ಅಂಥದ್ದು. ಅಂದ್ರೆ ಕ್ವಿಜ್ ಅಂದ್ರೆ ಹೇಗೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ, MCQs ಅಂತೆ. ಸೊ ಆ ತರ ಒಂದಿಷ್ಟು ಕ್ವಶನ್ಸ್ ನ ನೀವೇ ಸಾಲ್ವ್ ಮಾಡೋ ಅಂಥದ್ದು, ಈ ತರದ್ದೆಲ್ಲ ಬರುತ್ತೆ. ಓಕೆ, ಟೆಸ್ಟ್ ಯುವರ್ ಸೆಲ್ಫ್ ಅದು ಕೂಡ ಬೆಸ್ಟ್ ವೇ. ಎಷ್ಟು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಿರೋ ಅಷ್ಟು ಡಿಫ್ರೆಂಟ್ ವೇ ಅಲ್ಲಿ ನೀವು ಒಂದೇ ಕಾನ್ಸೆಪ್ಟ್ ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಯಾಕೆಂದ್ರೆ ಒಂದು ಕ್ವಶನ್ ಒಂದೇ ಕಾನ್ಸೆಪ್ಟ್ ಮೇಲೆ ಒಂದು 3 to 4 ವೇಸ್ ಅಲ್ಲಿ ಕ್ವಶನ್ ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಆ ಒಂದು ವೇ ಆಫ್ ಕ್ವಶನಿಂಗ್ ಇರುತ್ತಲ್ಲ, ಸೊ ನೀವು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಿಮಗೆ ಕಾನ್ಸೆಪ್ಟ್ ಬಗ್ಗೆ ಇರೋಂಥ ಡೌಟ್ಸ್ ಆಗಿರ್ಬೋದು, ಅಥವಾ ಕ್ವಶನ್ಸ್ ಹೇಗೆ ಫ್ರೇಮಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾಲೆಜ್ ನ ಸಿಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇದು ಒಂದು ಬೆಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್ ಆಯ್ತು. ಅಂಡ್ ಇನ್ನ ಥರ್ಡ್ ಮೆಥಡ್ ಅಂತ ಬಂದ್ರೆ ಯಾವುದು ಅಂತಂದ್ರೆ ಗ್ರೂಪ್ ಸ್ಟಡೀಸ್. ಸೊ ಗ್ರೂಪ್ ಸ್ಟಡೀಸ್ ಹೇಗೆ ಅಂದ್ರೆ ನಿಮಗೆ ಶಾರ್ಟ್ ಟೈಮ್ ಅಲ್ಲಿ ಜಾಸ್ತಿ ಓದೋ ಅಂಥದ್ದು, ತಿಳ್ಕೊಳ್ಳೋ ಅಂಥದ್ದು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೈಬರ್ಸ್, ನಿಮ್ಮ ಒಂದು ಕ್ಲಾಸ್ ಅಲ್ಲಿ ಇರೋ ಅಂಥದ್ದು. ಈಗ 7th ಅಂದ್ರೆ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, 8th ಅಂದ್ರೆ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ಇಂಥ ಸ್ಟೂಡೆಂಟ್ಸ್ ಜೊತೆಗೆ ಕುತ್ಕೊಂಡು ನೀವು ಇನ್ಫಾರ್ಮೇಶನ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಲ್ವಾ. ಸೊ ಅದು ಲಾಂಗ್ ಟೈಮ್ ನೀವು ಓದಿರೋ ಅಂಥದ್ದನ್ನ ರಿಟೇನ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಅಂಥದ್ದು. ಓಕೆ, ಸೊ ಯಾವಾಗ್ಲೂ ಅಷ್ಟೇ ಒಬ್ರ ಜೊತೆಗೆ ನೀವು ಏನಾದರೂ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಅದು ಲಾಂಗ್ ಟೈಮ್ ನಿಮಗೆ ಉಳಿಯೋ ಅಂಥದ್ದು. ಓಕೆ, ಮೈಂಡ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಉಳಿಯುತ್ತೆ. ಯಾಕೆಂದ್ರೆ ನೀವು ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಹೇಳೋ ರೀತಿ ಒಂದಿರುತ್ತೆ, ಸೊ ಅವ್ರು ಅದನ್ನ ರಿಪೀಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಅದನ್ನ ಹೇಳೋ ರೀತಿ ಒಂದಿರುತ್ತೆ. ಇಬ್ರು ಮಧ್ಯೆ ಕಾನ್ವರ್ಸೇಷನ್ ನಡೆದಾಗ ಯೂಶಲಿ ಅದು ಯಾವುದೇ ರೀತಿ ಕಾನ್ವರ್ಸೇಷನ್ ಆಗಿರ್ಬೋದು, ನಮ್ಮ ಮೈಂಡ್ ಅಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿ ಅದು ರಿಟೇನ್ ಆಗುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ವೇ ಟು ಡೂ ರಿವಿಷನ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಥರ್ಡ್ ಮೆಥಡ್, ಯಾವುದು, ಒಂದು ಗ್ರೂಪ್ ಸ್ಟಡೀಸ್. ಓಕೆ, ಅಂಡ್ ಫೋರ್ತ್ ಮೆಥಡ್ ಬಂತು. ಸೊ ಫೋರ್ತ್ ಮೆಥಡ್ ಅನ್ನೋದು ಏನಂದ್ರೆ ನಿಮಗೆ ಕೆಲವೊಂದು ರಿವಿಷನ್ ಏನು ಓದಿರ್ತೀರಾ ಅದ್ರ ರಿಲೇಟೆಡ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನ ಕೇಳುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಪೀರಿಯಾಡಿಕ್ ಟೇಬಲ್ ಅಂತ ತಗೊಂಡ ಕೆಮಿಸ್ಟ್ರಿ. ಸೊ ಪೀರಿಯಾಡಿಕ್ ಟೇಬಲ್ ನ ನೀವು ಓದ್ಬೇಕು ಅಂತಂದ್ರೆ ಅದ್ರ ರಿಲೇಟೆಡ್ ಸಾಂಗೇ ಇದೆ. ಓಕೆ, ಆ ಕಂಪ್ಲೀಟ್ 114 ಎಲಿಮೆಂಟ್ಸ್ ಏನಿದೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ, ಆ ಈಚ್ ಎಲಿಮೆಂಟ್ ನ ಅಟಾಮಿಕ್ ನಂಬರ್ ಆಗಿರ್ಬೋದು, ಮಾಸ್ ನಂಬರ್ ಆಗಿರ್ಬೋದು, ಅಂಡ್ ಹಾಗೆ ಅದರ ಒಂದು ಯೂಸಸ್ ಆಗಿರ್ಬೋದು, ಎಲಿಮೆಂಟಲ್ ಸಿಂಬಲ್. ಓಕೆ, ಸೊ ಈ ಎಲ್ಲ ಇನ್ಕ್ಲೂಡ್ ಆಗಿರೋ ಒಂದು ಪೀರಿಯಾಡಿಕ್ ಟೇಬಲ್ ಸಾಂಗ್. ಸೊ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದ್ರ ಒಂದು ವಿಡಿಯೋನೇ ಬಂದ್ಬಿಡುತ್ತೆ, ದ ಎಲಿಮೆಂಟ್ಸ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂತ. ಸೊ ಅದು ದಟ್ ಈಸ್ ಆಲ್ಸೋ ಒಂದು ರಿವಿಷನ್ ಟೆಕ್ನಿಕ್. ಈಗ ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ ಏನಂದ್ರೆ ಸ್ಟೂಡೆಂಟ್ಸ್ಗಳು ಮೊಬೈಲ್ ನ ನೋಡ್ತಾರೆ ಬ್ರೇಕ್ ನ ತಗೊಳ್ಳೋಕೆ, ಬಟ್ ಆ ಬ್ರೇಕ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಈ ಟೆಕ್ನಿಕ್ ಗಳನ್ನ ಯೂಸ್ ಮಾಡುವಂಥದ್ದು. ಓಕೆ, ಸೊ ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಸೋಷಿಯಲ್ ಮೀಡಿಯಾ ಅಂದ್ರೆ ಮೊಬೈಲ್, ಈ ತರದನ್ನ ಹೆಲ್ಪ್ ನ ತಗೊಳ್ಬಹುದು. ಎಷ್ಟೊಂದು ಕಾನ್ಸೆಪ್ಟ್ಗಳು ಏನಾಗ್ತಾ ಹೋಗುತ್ತೆ ಅವಾಗ ಕೇಳಿ ನಮಗೆ ಏನೋ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ನಾವು ಕೇಳಿರ್ತೀವಿ, ಡಿಫ್ರೆಂಟ್ ವೇ ಅಲ್ಲಿ ಕೇಳಿದಾಗ ಅದು ಕೂಡ ನಮ್ಮ ಮೈಂಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಸ್ಟೋರ್ ಆಗುವಂಥದ್ದು. ದಿಸ್ ಇಸ್ ದ ಫೋರ್ತ್ ಮೆಥಡ್. ಓಕೆ, ಅಂಡ್ ಲಾಸ್ಟ್ ಮೆಥಡಿಗೆ ಸ್ಪೇಸ್ಡ್ ರಿಪಿಟೇಷನ್ ಅಂತ. ಸೊ ಸ್ಪೇಸ್ಡ್ ರಿಪಿಟೇಷನ್ ಅಂತ ಅಂದ್ರೆ ಸೊ ನೀವು ಏನು ರಿಪೀಟ್ ಮಾಡ್ತಾ ಇರ್ತೀರಾ ಕಾನ್ಸೆಪ್ಟ್ಗೆ, ಅದಕ್ಕೆ ಒಂದಿಷ್ಟು ಸ್ಪೇಸ್ ನ ಕೊಡೋ ಅಂಥದ್ದು. ಅಂದ್ರೆ ಇವತ್ತು ಓದಿರೋದನ್ನ ಇನ್ನೊಂದು 2 days ಬಿಟ್ಟು ಓದೋವಂಥದ್ದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಓದ್ತಾ ಇದ್ದೀರಾ ಅಂದ್ರೆ ಒಂದು ಕಾನ್ಸೆಪ್ಟ್ ನ ಓದೋವಂಥದ್ದನ್ನ ಒಂದು ಫಸ್ಟ್ಗೆ ಇವತ್ತು ಓದಿದೀವ, ಮಾರ್ನಿಂಗ್ ಓದಿದೀವ, ಅದನ್ನ ಇಮಿಡಿಯೇಟ್ ಈವ್ನಿಂಗ್ ರಿವಿಷನ್ ಮಾಡಿ. ಸೊ ಅದಾದ್ಮೇಲೆ ಒಂದು 2 days ಬಿಟ್ ಮಾಡಿ, ಅದಾದ್ಮೇಲೆ ಒಂದು 4 days ಬಿಟ್ ಮಾಡಿ, ಅದಾದ್ಮೇಲೆ ಒಂದು 6 days ಬಿಟ್ ಮಾಡಿ, ಆಮೇಲೆ ಒಂದು 15 days ಒಂದ್ಸರಿ ಮಾಡಿ. ಸೊ ಈ ತರ ಮಾಡ್ತಾ ಹೋದ್ರೆ ಅದು ನಿಮ್ಮ ಲಾಂಗ್ ಟೈಮ್ ಮೆಮೊರಿಲಿ ನಿಮ್ಗೆ ಸ್ಟೋರ್ ಆಗುತ್ತೆ.
ಸೊ ಇದು ಎಲ್ಲ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನೀವು ರಿವಿಷನ್ ಮಾಡಿದ್ದೆ ಆದರೆ ಸೊ ನೀವು ಓದಿರೋಂಥ ಕಾನ್ಸೆಪ್ಟು ಎಫೆಕ್ಟಿವ್ ಆಗಿ ನಿಮ್ಗೆ ಮೆಮೊರಿಲಿ ಸ್ಟೋರ್ ಆಗುತ್ತೆ, ಅದು ಲಾಂಗ್ ಟೈಮ್ ಮೆಮೊರಿಲಿ ಸ್ಟೋರ್ ಆಗುತ್ತೆ. ಇದು ಎಲ್ಲನೂ ಕೂಡ ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಈ ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಗುತ್ತೆ ಅಂತವ್ರಿಗೆ ಶೇರ್ ಮಾಡಿ. ಹಾಗೆ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.